ಜನಕರಾಜರು ತನ್ನ ಅರಮನೆಗೆ ರಾಮ ಲಕ್ಷ್ಮಣರು ಹಾಗೂ ವಿಶ್ವಾಮಿತ್ರರನ್ನು ಆಹ್ವಾನಿಸ್ತಾರೆ. ನಂತರದಲ್ಲಿ ವಿಶ್ವಾಮಿತ್ರರನ್ನ ಕುರಿತು ಕೇಳ್ತಾರೆ, ಋಷಿಮುನಿಯರೇ, ನೀವು ಬಂದಿರುವ ಕಾರಣವನ್ನು ತಿಳಿಸುವವರಾಗಿ ಎಂದು ಕೇಳಿದಾಗ ವಿಶ್ವಾಮಿತ್ರರು ಹೇಳುತ್ತಾರೆ, ನಿನ್ನಲ್ಲಿರುವ ಧನಸ್ಸನ್ನು ನೋಡಬೇಕೆಂದು ಈ ರಾಜಕುಮಾರರು ಬಂದಿದ್ದಾರೆ ಅಂತ ವಿವರಿಸ್ತಾರೆ. ನಂತರದಲ್ಲಿ ಜನಕರಾಜರು ಆ ಧನಸ್ಸಿನ ವೃತ್ತಾಂತವನ್ನ ಹೇಳಲು ಮುಂದಾಗ್ತಾರೆ. ಈ ಧನಸ್ಸು ತನ್ನ ವಂಶಸ್ಥನಾದ ದೇವರಾತನೆಂಬ ಪ್ರಖ್ಯಾತನಾದ ರಾಜನಿಂದ ನಮಗೆ ದೊರೆತಿದ್ದು, ಆ ರಾಜನಿಗೆ ಶಿವನು ಇದನ್ನು ರಕ್ಷಿಸಲು ದೇವತೆಗಳ ಪರವಾಗಿ ಇಟ್ಟು ಹೋಗಿರ್ತಾರೆ. ಪೂರ್ವದಲ್ಲಿ ಏನಾಗುತ್ತೆ ಅಂದ್ರೆ, ದಕ್ಷ ಯಜ್ಞವನ್ನ ಧ್ವಂಸ ಮಾಡುವ ಕಾಲದಲ್ಲಿ ರುದ್ರನು ಈ ಧನಸ್ಸನ್ನು ಹಿಡಿದು ರೋಷದಿಂದ ದೇವತೆಗಳನ್ನು ಕುರಿತು, ಯಜ್ಞ ಭಾಗಕ್ಕಾಗಿ ಬಂದಿರುವ ದೇವತೆಗಳಿರ, ನನಗೆ ನನ್ನ ಭಾಗವನ್ನು ಕೊಡದಿದ್ದರಿಂದ ನಿಮ್ಮ ಶ್ರೇಷ್ಠವಾದ ತಲೆಗಳನ್ನು ಧನಸ್ಸಿನಿಂದ ಕೆಡುವೆನು ಎಂದು ನುಡಿದಾಗ ದೇವತೆಗಳು ಭಯಗೊಂಡವರಾಗಿ ಪರಮೇಶ್ವರನ ಬೇಡಿಕೊಳ್ಳುತ್ತಾರೆ. ಹಾಗೆಯೇ ಸಮಾಧಾನ ಪಡಿಸ್ತಾರೆ. ಪರಮೇಶ್ವರನು ಅವರ ಬೇಡಿಕೆಯಿಂದ ಸಮಾಧಾನಗೊಂಡವನಾಗಿ ಸಂತೋಷದಿಂದ ತನ್ನ ಧನಸ್ಸನ್ನು ಅವರೆಲ್ಲರಿಗೂ ಕೊಟ್ಟು ಬಿಡ್ತಾನೆ. ನಂತರದಲ್ಲಿ ಈ ಧನಸ್ಸು ದೇವತೆಗಳಿಂದ ಹಾಗೂ ಶಿವನಿಂದ ದೇವರಾತನೆಂಬ ಪ್ರಖ್ಯಾತ ರಾಜನಿಗೆ ಸೇರುತ್ತೆ. ನಂತರದಲ್ಲಿ ನಾನು ಯಜ್ಞ ಮಾಡುವುದಕ್ಕಾಗಿ ಭೂಮಿಯನ್ನು ನೇಗಲಿನಿಂದ ಹುಳುತ್ತಾ ಭೂಮಿಯನ್ನು ಶೋಧಿಸುತ್ತಿದ್ದಾಗ ಭೂಮಿಯಲ್ಲಿ ಒಬ್ಬ ಕನ್ಯೆಯು ದೊರಕಿದಳು. ಆ ಕನ್ಯೆಯು ಸೀತೆ ಎಂಬ ಹೆಸರಿನಿಂದ ನನ್ನ ಮಗಳಾಗಿ ಬೆಳೆಯುತ್ತಿರುವವಳು ಎಂದು ಸೀತೆಯ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಯಾಕೆ ಈ ವಿವರಣೆಯನ್ನು ಕೊಟ್ಟಿರ್ತಾರೆ ಎಂದರೆ, ಸೀತೆಯ ಸ್ವಯಂವರವನ್ನು ಹೇಗೆ ಆಯೋಜಿಸಿರ್ತಾರೆ ಜನಕರಾಜರು ಎಂದರೆ, ಆ ಧನಸ್ಸನ್ನು ಯಾರು ಎದೆಹೇರಿಸಿ ನಿಲ್ಲುತ್ತಾರೋ ಅವರಿಗೆ ಅವರ ಮಗಳನ್ನು ಕೊಟ್ಟು ಮಗಿ ವಿವಾಹ ಮಾಡುವುದಾಗಿ ಜನಕರಾಜರು ಎಲ್ಲ ಕಡೆ ಪ್ರಕಟಣೆಯನ್ನು ಹೊರಡಿಸುತ್ತಾರೆ. ಹಾಗಾಗಿ ಎಲ್ಲ ರಾಜರು, ರಾಕ್ಷಸರು, ದೇವತೆಗಳೂ ಕೂಡ ಬಂದು ಅವರ ಶಕ್ತಿ ಪ್ರದರ್ಶನವನ್ನು ಮಾಡಿರ್ತಾರೆ.